ನಮಸ್ಕಾರ. ಇವತ್ತು ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಕರ್ನಾಟಕದಲ್ಲಿ ವಿಜಯಪುರ ನಗರದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಜಯಂತಿಯ ಅಂಗವಾಗಿ ಭಾರತ ದೇಶ ಹಿಂದೂ ರಾಷ್ಟ್ರ ಆಗಬೇಕಂತೇಳಿ ನಿರ್ಣಯ ತಗೊಂಡ ಏನು ಸನಾತನ ಧರ್ಮಕ್ಕೆ ಎಚ್ಚೆತ್ತಿಸಬೇಕು, ಒಕ್ಕಟ್ಟು ಮಾಡಬೇಕು, ಸನಾತನ ಧರ್ಮಕ್ಕೆ ಒಳ್ಳೆಯ ಮಾರ್ಗದಲ್ಲಿ ನಾವು ಒಯ್ಬೇಕಂತೇಳಿ ಏನು ಸಂಕಲ್ಪ ತಗೊಂಡು ಏನು ಪ್ರತಿಯೊಂದು ರಾಜ್ಯ ಪ್ರತಿಯೊಂದು ದೇಶ ಅವರ ಅಡ್ಡಾಡಿ ಏನು ನಮ್ಮ ಸನಾತನ ಧರ್ಮ ಜಾಗೃತಿ ಮಾಡ್ತಾ ಇದ್ದಾರೆ ಅಂಥ ಮಹಾನ್ ವ್ಯಕ್ತಿ ಶ್ರೀ ಧೀರೇಂದ್ರ ಶಾಸ್ತ್ರಿ ಗುರೂಜಿ ಅವರು ನಮ್ಮ ಶಿವಲಾಲ್ ಜಯಂತಿಯ ಅಂಗವಾಗಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ವಿಶೇಷ ನಮ್ಮ ಕರ್ನಾಟಕ ಜನತೆಗೆ ಒಳ್ಳೆಯ ಆಶೀರ್ವಾದ ಸಿಗುತ್ತೆ, ಒಳ್ಳೆಯ ಸಂಸ್ಕೃತಿ ಸಂಸ್ಕಾರ ಸಿಗುತ್ತೆ ಅಂತೇಳಿ ನಮಗೆ ವಿಶ್ವಾಸ ಇದೆ. ಹಾಗೂ ಏನು ಹೋದ ವರ್ಷ ಶಿವಲಾಲ್ ಜಯಂತಿ ಮಾಡಿದ್ದೀವಿ, ಸಂಸ್ಕೃತಿ ಕಾರ್ಯಕ್ರಮ ಮಾಡಿದ್ದೀವಿ. ಸಂಸ್ಕೃತಿ ಕಾರ್ಯಕ್ರಮ ಮಂಗ್ಲಿಬಾಯಿ ಹಾಗೂ ಹನುಮಂತ ಲಮಾಣಿ ಅವ್ರಿಗೆ ಕರೆಸಿ ಒಂದು ಸಂಸ್ಕೃತಿ ಕಾರ್ಯಕ್ರಮ ಮಾಡಿದ್ದೀವಿ. ಈ ವರ್ಷ ನಮ್ಮ ಸಮಾಜಕ್ಕೆ ಒಳ್ಳೆಯ ಆಶೀರ್ವಾದ ಸಿಗಬೇಕು. ನಮ್ಮ ಬರೀ ಬಂಜಾರ ಸಮಾಜ ಅಲ್ಲ, ಎಲ್ಲ ನಮ್ಮ ಸನಾತನ ಧರ್ಮ ಇಡೀ ಹಿಂದೂ ಧರ್ಮದವ್ರಿಗೆ ಎಲ್ಲರಿಗೂ ಒಳ್ಳೆಯ ಆಶೀರ್ವಾದ ಸಿಗಬೇಕಂತೇಳಿ ಧೀರೇಂದ್ರ ಶಾಸ್ತ್ರೀಜಿ ಅವರಿಗೆ ನಾವು ಕರಿತಾ ಇದ್ದೀವಿ. ಅದಕ್ಕೆ ಅವರು 22ನೇ ತಾರೀಕು ಬೆಳಗ್ಗೆ ಈಗ ತಾನೇ ಫೋನ್ ಮಾಡಿದ್ರು ಅವ್ರ ಪಿ ಅವರು. ಬೆಳಗ್ಗೆ 10 ಗಂಟೆಗೆ ನಾವು ಬರ್ತೀನಿ, 10 ಗಂಟೆಯಿಂದ 10:30 11:00ವರೆಗೆ ನಮ್ಮ ಇಲ್ಲಿ ಬಿಜಾಪುರಕ್ಕೆ ಬಂದು ಮುಟ್ತೀವಿ. 12:00ವರೆಗೆ ನಿಮ್ಮ ಕಾರ್ಯಕ್ರಮ ಪ್ರೋಗ್ರಾಮ್ ಸ್ಟಾರ್ಟ್ ಆಗಬೇಕಂತ ಇನ್ನೀಗ ಜಸ್ಟ್ ಫೋನ್ ಹಚ್ಚಿದ್ರು. ಅದಕ್ಕೆ 10:00ವರೆಗೆ ನಾವು ಬಂಜಾರ ಸರ್ಕಲಕ್ಕೆ ನಮ್ಮ ಎಲ್ಲರೂ ಬಂದು ಅಲ್ಲಿದ್ದೀನಿ ಮೆರವಣಿಗೆ ಮಾಡ್ಕೊಂಡು ಆ ಸ್ಟೇಜ್ ಕಾರ್ಯಕ್ರಮ ಹತ್ರ ನಾವು 12:00ವರೆಗೆ ನಾವು ಅಲ್ಲಿ ಹೋಗಬೇಕು. ಹೋಗಿ ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು, ಎಲ್ಲರೂ ಕೂಡಿ ಆಶೀರ್ವಾದ ತಗೋಬೇಕು. ಹಾಗೂ ಈ ಕಾರ್ಯಕ್ರಮ ಅಧ್ಯಕ್ಷತೆ ವಹಿಸ್ಕೊಂಡಿರುವ ಶ್ರೀ ವಿಜಯಪುರ ನಗರದ ಶಾಸಕರಾದ ಸನ್ಮಾನ್ಯ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಸಾಹೇಬರ ಅಧ್ಯಕ್ಷತೆ ಅವ್ರದ್ದು ಇರ್ತದೆ. ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ವಿಜಯಪುರ ಜಿಲ್ಲಾ ಉಸ್ತುವಾರಿ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ ಸಾಹೇಬರು ಬರ್ತಾರೆ. ಹಾಗೂ ನಮ್ಮ ಬಾಗೇವಾಡಿ ಮತಕ್ಷೇತ್ರದ ಶಾಸಕರು ಹಾಗೂ ಸಚಿವರು ಸನ್ಮಾನ್ಯ ಶ್ರೀ ಶಿವಣ್ಣ ಪಾಟೀಲ್ ಸಾಹೇಬರು ಬರ್ತಾ ಇದ್ದಾರೆ. ಹಾಗೂ ನಮ್ಮ ಎಲ್ಲ 8 ಮತಕ್ಷೇತ್ರದ ಶಾಸಕರು ಬರ್ತಾ ಇದ್ದಾರೆ. ಹಾಗೂ ನಮ್ಮ ಈಜುಗೌಡರು ಅವರು ಬರ್ತಾ ಇದ್ದಾರೆ, ಸುನೀಲ್ ಗೌಡರು ಬರ್ತಾ ಇದ್ದಾರೆ. ಹಾಗೂ ಎಲ್ಲರೂ ಇವ್ರು ಅಲ್ಲಂದ್ರೆ 8 ಮತಕ್ಷೇತ್ರದ ಶಾಸಕರು ಅವರ ಅಪೋಸಿಷನ್ದವರು ಎಲ್ಲರೂ ಬರ್ತಾರೆ. ನಮಗೆ ಪಕ್ಷ ಪಾರ್ಟಿ ಭೇದ ಭಾವ ಇಲ್ಲ, ನಮ್ಮ ಪಕ್ಷ ಒಂದೇ, ಬಂಜಾರ ಸಮಾಜದ ಒಂದೇ ನಮ್ಮ ಪಕ್ಷ. ಆದ ಕಾರಣ ನಾವು ಎಲ್ಲ ಸಮಾಜಕ್ಕೆ ಜೊತೆಗೂಡಿಸ್ಕೊಂಡು ನಾವು ಇದೊಂದು ಯಶಸ್ವಿ ಕಾರ್ಯಕ್ರಮ ಮಾಡಬೇಕು, ಇದೊಂದು ಮಾದರಿ ಆಗಬೇಕು, ನಮ್ಮ ಸನಾತನ ಹಿಂದೂಗೆ ಒಳ್ಳೆಯ ಮಾದರಿ ಆಗುವಂಥ ಕಾರ್ಯಕ್ರಮ ಮಾಡಬೇಕಂತೇಳಿ ಎಲ್ಲ ನಮ್ಮ ಗುರುಜಿಯವರು ನಮ್ಮ ಹಿರಿಯರು ಎಲ್ಲರೂ ಕೂಡಿ ಇದು ನಿರ್ಣಯ ತಗೊಂಡು ಎಲ್ಲ ಈ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ ಇಡೀ ಕರ್ನಾಟಕ ಜನತೆಗೆ ನಾನು ವಿಶೇಷವನ್ನು ಕಳಕಳಿಯ ವಿನಂತಿ ಏನಪ್ಪ ಅಂದ್ರೆ, ಇಡೀ ಕರ್ನಾಟಕದ ಸನಾತನ ಹಿಂದೂ ಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಭಾಗಿಯಾಗಬೇಕು. ಎಲ್ಲರೂ ಏನು ವಾಲಂಟಿಯರ್ ಆಗಿ ನಾವು ಸೇವೆ ಮಾಡಬೇಕು. ಯಾಕಂದರೆ ಇಂಥ ಧೀರೇಂದ್ರ ಶಾಸ್ತ್ರಿ ಗುರೂಜಿಯವ್ರು ಬರ್ತಾ ಇದ್ದಾರಂದ್ರೆ ಅವರು ಜನ ಎಷ್ಟು ಬರ್ತಾರೋ ಗೊತ್ತಿಲ್ಲ. ಅದಕ್ಕೆ ಜನ ದಕ್ಕದುಮ್ಮಿ ಆಗ್ಲಾರ್ದಂಗೆ ನಾವು ಎಲ್ಲರೂ ಕೂಡಿ ಸಹಕಾರ ಮಾಡಬೇಕು, ಎಲ್ಲರೂ ಕೂಡಿ ನಾವು ವ್ಯವಸ್ಥೆ ಮಾಡಬೇಕು. ಎಲ್ಲರೂ ಯಾರಿಗೂ ಏನೂ ಆಗ್ಲಾರ್ದಂಗೆ ನಾವು ಎಲ್ಲರೂ ಕೂಡಿ ನೋಡ್ಕೊಳ್ಳೋಣ, ಇದು ಒಂದು ಮಾದರಿ ಕಾರ್ಯಕ್ರಮ ಆಗುವಂಗೆ ಮಾಡೋಣ ಅಂಥೇಳಿ ತಮ್ಮೆಲ್ಲರ ಕಡೆ ಕಳಕಳಿ ವಿನಂತಿ ಮಾಡ್ತೀನಿ. ಮತ್ತು ಮುಂದಿನ ಮಾತು ನಮ್ಮೆಲ್ಲ ಹಿರಿಯರು ನಮ್ಮ ಗೋಪಾಲ ಮಹಾರಾಜ ಅಪ್ಪವರು ಅವರು ಹೇಳ್ತಾರೆ, ನಮ್ಮ ಸುರೇಶ್ ಅಣ್ಣವರು, ನಮ್ಮ ಗಣಪತಿ ಅಣ್ಣವರು, ಎಲ್ಲರೂ ನಮ್ಮ ಅನಿಲ್ ಅಣ್ಣವರು, ಪ್ರಕಾಶ್ ದೊಡ್ಡಿಬರ ಅಣ್ಣವರು, ಎಲ್ಲರೂ ಈ ವೇದಿಕೆ ಮೇಲೆ ಕೂತವ್ರು ಎಲ್ಲರೂ ಮುಖಂಡರು ಎಲ್ಲರೂ ಕೂಡಿ ನಿಮಗೆ ಆ ಕಾರ್ಯಕ್ರಮ ನಾವು ಯಶಸ್ವಿ ಮಾಡ್ತೀವಿ ಅಂತೇಳಿ ಅದ್ರ ಬಗ್ಗೆ ನಿಮಗೂ ತಿಳಿಸ್ಬೇಕಂತ ನಾವು ಬಂದಿದ್ದೀವಿ. ಎಲ್ಲರಿಗೂ ನಮಸ್ಕಾರ. ಸರ್ಕಲ್ಗೆ ಬಂದು ಪೂಜೆ ಮಾಡ್ತಾರೆ ಸರ್, ಸೋಲಾಪುರದಿಂದ ಬರೋಣ ಸರ್. ಬಂಜಾರ ಸರ್ಕಲ್ಗೆ ಬಂದು ನಮ್ಮ ಸರ್ಕಲ್ ಉದ್ಘಾಟನೆ ಮಾಡಬೇಕು, ಭೂಮಿ ಪೂಜೆ ಮಾಡಬೇಕಂತ ನಾವು ಇಟ್ಕೊಂಡಿವಿ ಸರ್. ಆ ಭೂಮಿ ಪೂಜೆಯಲ್ಲಿ ಸರ್ಕಲ್ಗೆ ಬಂದು ಪೂಜೆ ಮಾಡ್ಕೊಂಡು ಆಮೇಲೆ ಅಲ್ಲಿ ವೇದಿಕೆ ಕಾರ್ಯಕ್ರಮಕ್ಕೆ ಬರ್ತಾರೆ ಸರ್. ಮೆರವಣಿಗೆ ಇರೋದು ಸರ್. ಇಲ್ಲಿ ವೇದಿಕೆ ಇದು ಬುತ್ತಾಳಕ್ಕೆ ಇದು ಸರ್, ನಮ್ಮ ಬಂಜಾರ ಸರ್ಕಲ್ಗೆ ಪೂಜೆ ಮಾಡ್ಕೊಂಡು ಸರ್ ಇಲ್ಲಿ ಮೆರವಣಿಗೆ ಮುಖಾಂತರ ಅವ್ರ ಗಾಡಿ ಒಳಗೆ ಸನ್ರೂಫ್ ಒಳಗೆ ಇದು ಮಾಡ್ಕೊಂಡು ಹಂಗೆ ಹೋಗ್ತಾ ಇರ್ತಾರೆ ಸರ್. ಅದೇ ಬಂಜಾರ ಕ್ರಾಸ್ನಿಂದ ಸೀದಾ ವೇದಿಕೆ ಕಾರ್ಯಕ್ರಮಕ್ಕೆ ಹೋಗಿ ಅಲ್ಲಿ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಸರ್.
ಅದರದು ಸಂತ ಶಿವಲಾಲ್ ಮಹಾರಾಜರಿಗೆ ಅನಂತ ಕೋಟಿ ನಮಸ್ಕರಿಸುತ್ತಾ, ಈ ಬಿಜಾಪುರ ಜಿಲ್ಲೆಯ ನಮ್ಮ ಐತಿಹಾಸಿಕ ಜಿಲ್ಲೆ ಮೊಟ್ಟ ಮೊದಲದ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ಬಾರಿಗೆ ಧೀರೇಂದ್ರ ಶಾಸ್ತ್ರಿಜಿಯವರು ಮಧ್ಯಪ್ರದೇಶದಿಂದ ಇಲ್ಲಿ ಬರ್ಲಕತ್ತಾರ. ಅವ್ರದ್ದು ದರ್ಶನ ಸಿಗಬೇಕಂದ್ರೆ ನಮಗೆ ಎಷ್ಟೋ ಸರ್ತಿ ಹೋಗಿವು, ಆದ್ರೆ ಅವ್ರ ದರ್ಶನ ಸಿಕ್ಕಿಲ್ಲ. ಆದ್ರೆ ಅವ್ರಿಗೆ ಕರಿತೂರಂಥ ವ್ಯವಸ್ಥೆ ಮಾಡಬೇಕಂತ ಎಲ್ಲೋ ಕರ್ನಾಟಕದ ಎಲ್ಲ ಅನೇಕ ರಾಜ್ಯದವರು ಅನೇಕ ಲೀಡ್ರ್ ಹೋದರು, ಅವರು ಸಿಕ್ಕಿಲ್ಲ. ಆದ್ರೆ ಪ್ರಕಾಶ್ ಚವ್ಹಾಣ್ ಅವರು ಒಂದು ಒಳ್ಳೆ ಅವಕಾಶ ನಮಗೆ ಕೊಡ್ಲಾಕತ್ತಾರ ದರ್ಶನ ತೊಗೋಬೇಕಂತ ಹೇಳಿ. ಅವ್ರಿಗೆ ಕರೆಸುವಂಥ ವ್ಯವಸ್ಥೆ ನಮಗಾಗಿಲ್ಲ. ಎಷ್ಟೋ ಮಂದಿ 10 ತಿಂಗಳು ಅವರು ಒಂದೊಂದು 2 ವರ್ಷ ಅವ್ರಿಗೆ ಟೈಮಿಂಗ್ ಕೊಟ್ಟರು, ಅವರು ಸಿಗೋದಿಲ್ಲ. ಆದ್ರೆ ಪ್ರಕಾಶ್ ಚವ್ಹಾಣ್ ಅವ್ರಿಗೆ ಯಾವ ರೀತಿ ಸಿಕ್ಕಾರೋ ಅದು ದೇವರಿಗೆ ಗೊತ್ತು, ಆ ಶಿವಲಾಲ್ ಮಹಾರಾಜರಿಗೆ ಗೊತ್ತು. ಆ ಪ್ರಕಾಶ್ ಚವ್ಹಾಣ್ ಅವರು ಧೀರೇಂದ್ರ ಶಾಸ್ತ್ರಿ ಅವ್ರಿಗೆ ಕರೆಲಾಕತ್ತಾರಂಥ ಉದ್ದೇಶ ಎಲ್ಲರೂ ಸಮಾಜ, ಇಡೀ ಯಾವುದೇ ಜಾತಿ ಭೇದ ಭಾವನೆ ಏನೂ ಇಲ್ಲ, ಇಡೀ ಕರ್ನಾಟಕ ರಾಜ್ಯದ ಜನತೆ, ಬಿಜಾಪುರ ಜಿಲ್ಲೆದ ಜನತೆ, ತಾಂಡಗಳು ಎಲ್ಲ ಯಾರೇ ಇರಲಿ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಒಂದು ಯಶಸ್ವಿ ತಗೋಬೇಕು, ಮಾಡಬೇಕು. ಅದೇ ರೀತಿ ಧೀರೇಂದ್ರ ಶಾಸ್ತ್ರಿಜಿ ಅವ್ರದ್ದು ಆಶೀರ್ವಾದ ಇದು ಭವಿಷ್ಯದಲ್ಲಿ ನಾವು ಮಾತ್ರ ನಮ್ಮ ಕಂಡಿದ್ದು ನಾವು ನೋಡಿದಂದ್ರೆ, ನಾನು ಒಂದು ಸಣ್ಣ ಪೂಜಾರಿಯಾಗಿ ಪೂಜೆ ಮಾಡುವಂಥ ಗೋಪಾಲ ಮಹಾರಾಜರು. ಆದ್ರೆ ನನಗೆ ನಾನು ಹೇಳ್ತೀನೋ, ಇವರು ಒಂದು ಹನುಮಾನ ರೂಪದಲ್ಲೇ ಬರೋರು, ಅವರು ಹನುಮಾನ ಇದ್ದಂಗೆ ಅದಾರೆ. ಯಾಕಂದ್ರೆ ಆ ರೀತಿ ಬಜರಂಗ ಬಲಿ ಅವ್ರು ಯಾವ ರೀತಿ ಮಾಡ್ಯಾರ, ಅವ್ರಿಗೆ ಸ್ವಯಂ ಪ್ರಗಟ ಆಗ್ತಾರೆ, ಆ ರೀತಿ ಅವ್ರ ಚಮತ್ಕಾರ ಇದೆ. ಅನೇಕ ಮಕ್ಕಳಿಗೆ ಒಂದು ಸ್ವಲ್ಪ ಪ್ಯಾರಿಸ್ ಆಗಿರ್ತದೆ, ಒಂದು ಸ್ವಲ್ಪ ಏನು ಕಣ್ಣು ಕುಡ್ಡ ಏನು ಆಗಿರೋ ಸಣ್ಣ ಮಕ್ಕಳು, ಅಂಥ ಮಕ್ಕಳಿಗೆ ಮಾತ್ರ ವೇದಿಕೆ ಮುಂದಿರ್ತದೆ. ಆ ವೇದಿಕೆಯಲ್ಲಿ ಅವ್ರಿಗೆ ದರ್ಶನ ಸಿಗ್ತದೆ, ಅವ್ರು ಒಳ್ಳೆ ಆಗ್ತದೆ. ಅಂಥವ್ರು ಯಾರು ಇದ್ದಂದ್ರೆ ಅವ್ರ ಅಕ್ಷರ ಅವ್ರ ಹೆಸರು ಏನೈತಲ್ಲ ಪ್ರಕಾಶ್ ಚವ್ಹಾಣ್ ಕೊಡ್ಬೇಕಂತ ಹೇಳಿ ನಾ ಬರುವಂಥ ದಿನಗಳಲ್ಲಿ ನಮ್ಮ ಬಂಜಾರ ಸಮಾಜದವ್ರಿಗೆ ಒಂದೇ ಹೇಳೋದು ವಿನಂತಿ, ತಾಂಡತಿ ನೀವು ಎಲ್ಲರೂ ತಾಂಡದಿಂದ ನಮ್ಮ ವೇಷ ಭೂಷ ನಮ್ಮದೆಲ್ಲ ಭಜನ ಕೀರ್ತನ ಎಲ್ಲ ತೊಗೊಂಡ್ಕಿಸಿ ತಾಂಡದಿ ಮೂಲಿದಿಂದ ನೀವೆಲ್ಲ ಬರಬೇಕು. ನಮ್ಮ ಸನಾತನ ಧರ್ಮದ ಎಲ್ಲರೂ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು. ಎಲ್ಲ ಸಮಾಜದವರು ಬಂದು ಈಗಾಗಲೇ ಎಲ್ಲ ಸಮಾಜದವ್ರು ಮಾತಾಡ್ಲಕತ್ತಾರ. ಅದು ಇದು ಜಾತಿ ಭೇದ ಭಾವನೆ ಏನೂ ಇಲ್ಲ, ನಾವೆಲ್ಲರೂ ಸನಾತನಿಯರು, ಎಲ್ಲರೂ ನಾವು ಇಂಡಿಯನ್, ನಾವೆಲ್ಲರೂ ಹಿಂದೂಸ್ತಾನದವರು, ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು. ಇದು ಒಂದು ಅಭಿವೃದ್ಧವಾಗಿ ಪ್ರಕಾಶ್ ಚವ್ಹಾಣ್ ಅವ್ರು ಮಾಡ್ಯಾರಂದ್ರೆ ಆ ಭಗವಂತ ಬರುವಂಥ ದಿನಗಳಿಗೆ ಪ್ರಕಾಶ್ ಚವ್ಹಾಣ್ ಅವ್ರಿಗೂ ಒಂದು ಒಳ್ಳೆಯ ಅವಕಾಶ ಸಿಗ್ತದೆ. ಅವ್ರು ಯಾವ ರಾಜಕಾರಣ ವಿದೇಶ ಇಲ್ಲ, ಅವ್ರದ್ದು ಯಾಕೋ ಏನು ಮನಸ್ಸು ಇಚ್ಛೆ ಆಗ್ಯದ. ಆದ್ರೆ ಒಂದು ಅಭಿವೃದ್ಧವಾಗಿ ನಮ್ಮ ಸಮಾಜ ಒಂದು ಚಲೋ ಸಂಸ್ಕೃತಿ ಕೊಟ್ಟರು. ಈ ವರ್ಷ ಎಲ್ಲರಿಗೊಂದು ಕೆಟ್ಟ ದುಷ್ಟ ಚಟದಿಂದ ಮಕ್ಕಳು ಏನೇನೋ ಅನೇಕ ಚಟಗಳಿಗೆ ಬಲಿಯಾಗ್ತಾರೆ. ಅವ್ರು ಯಾರು ತಡೆಗಟ್ಟಾಗಬೇಕಂತ ಇಂಥ ಮಂತ್ರ ಕರೆಸಿ, ಇಂಥ ಸಂತರ ಕರೆಸಿ ಆಶೀರ್ವಾದ ಕೊಡಬೇಕು ಮಾಡ್ಯಾರ. ನಾವೆಲ್ಲರೂ ಮತ್ತೆ ಮಾಡ್ತೀವಿ, ರಾಜಕಾರಣ ಒಂದು ಬಾಜು ಇಡೋನು, ನಾವೆಲ್ಲರೂ ಪಕ್ಷಾತೀತವಾಗಿ ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಿಗತ್ತಲೆ ನಾವು ಬಿಜಾಪುರದವರು, ನಾವು ಕರ್ನಾಟಕದವರು, ಇಡೀ ಭಾರತನವ್ರು ಅಂತ ಹೇಳಿ ನಾವು ಈ ಕಾರ್ಯಕ್ರಮ ಯಶಸ್ವಿ ಮಾಡೋಣ. ನಿಮ್ಮ ಮಕ್ಕಳು ಮರಿ ಎಲ್ಲರಿಗೂ ಕರ್ಕೊಂಬರ್ರಿ. ಪಾಸ ಗೀಸ ಏನೂ ಇರೋದಿಲ್ಲ. ಯಾರೇ ಒಬ್ಬರು ಲಪುಟ್ರು ಏನರೇ ರೊಕ್ಕ ರೂಪಾಯಿ ಹಮೇಶ ಕೊಡ್ತಾರೆ, ಹಂಗೆ ಕೊಡ್ತಾರೆ ಅಂದ್ರದಿಲ್ಲ, ಬೇಡ. ಎಲ್ಲರೂ ಊಂಚೆ ನೀಚೆ ಏನೂ ಇಲ್ಲ. ಆ ಬಾಬಾಜಿಯವ್ರು ಹೇಳಾರು ಎಲ್ಲರೂ ಸಮಾಂತರು, ಯಾರಿಗೆ ಕುರ್ಚಿ ಸಹ ಇಡಬೇಡ್ರಿ, ಅವ ದೊಡ್ಡವ ಇವ ದೊಡ್ಡವ ಬೇಡ. ನಮಗೆ ಯಾರು ರೋಗಿ ಅದರ ಅವ್ರಿಗೆ ಮುಂದುಗಡೆ ತರ್ರಿ, ಯಾರು ವಯಸ್ಸು ಭಾಳ ಆಗ್ಯದ ಅವರಿಗೂ ಮುಂದುಗಡೆ ತರ್ರಿ ಅನ್ನುವಂಥ ಮಾತಾಗ್ಯದ. ನಾವೆಲ್ಲರೂ ಕುಂತುಗಿಸಿ ಆಶೀರ್ವಾದ ತೊಗೊಳ್ಳೋನು, ಎಲ್ಲರಿಗೂ ಆಶೀರ್ವಾದದ ವ್ಯವಸ್ಥೆ ಆಗ್ತದೆ ಅಂತೇಳಿ ನಾ ಬರುವಂಥ ದಿನಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ರು ಕೂಡ ಭಾಳ ಒಳ್ಳೆ ರೀತಿಯಲ್ಲಿ ನಮಗೆ ಸಹಕಾರ ಕೊಡ್ಲಾಕತ್ತಾರ. ಆ ಪೊಲೀಸ್ ಡಿಪಾರ್ಟ್ಮೆಂಟ್ಗಳು ಧನ್ಯವಾದ ಹೇಳ್ತಾ, ನೀವು ಪ್ರೆಸ್ ಮಾಧ್ಯಮದವ್ರಿಗೆ ನದಿರಿ, ನೀವು ಕೂಡ ಪ್ರೀತಿ ಪ್ರಕಾಶ್ ಮೇಲೆ ಭಾಳಷ್ಟು ಇಟ್ಟಿರಿ. ಎಲ್ಲ ಪ್ರೆಸ್ದವ್ರಿಗೂ ಕೂಡ ಯಾರಿಗೊಂದು ಫೋನ್ ಮಾಡುವಾಗ ಏನರ ತಪ್ಪು ತಡಿ ಆಗಿದ್ದಿತ್ತಂದ್ರು ಅದು ನೀವು ಕ್ಷಮಿಸ್ಕೊರಿ. ಎಲ್ಲರೂ ನಾವು ಒಂದಾಗಿ ನಾವು ಬಿಜಾಪುರ ಜಿಲ್ಲೆಯ ಎಲ್ಲರೂ ಒಂದು ಹೂವಿನ ಗತ್ತಲೆ ಎದ್ದು ಈ ಕಾರ್ಯಕ್ರಮ ಯಶಸ್ವಿ ಮಾಡೋನು, ಯಶಸ್ವಿ ಮಾಡ್ತೀವಿ ಅನ್ನೋ ಭರವಸೆ ಹೇಳಿ ನಾವೆಲ್ಲ ಇಲ್ಲಿ ಕರೆಸಿ ನಮ್ಮನ್ನು ಮಾತಾಡೋಕ್ಕೆ ಅವಕಾಶ ಮಾಡೋಂಥ ಕೊಟ್ಟಂಥ ನಮ್ಮ ಪ್ರಕಾಶ್ ಚವ್ಹಾಣ್ವರಿಗೂ ಅನಂತ ಕೋಟಿ ಹೆಸರು ನೀಡ್ತಾ ನಂದು 2 ಮಾತು ಮುಗಿಸ್ತೀನಿ. ಜೈ ಶಿವಲಾಲ್, ಜೈ ಮರ್ಯಾಮಾಡಿ, ಜೈ ಭಾಗೇಶ್ವರ ಬಾಬಾ. ಐತಿಹಾಸಿಕ ಕಾರ್ಯಕ್ರಮ. ಯಾಕಂದರೆ ಇವತ್ತು ಧೀರೇಂದ್ರ ಶಾಸ್ತ್ರಿ ಅಂದರೆ ಇದು ಜಗತ್ತಿಗೆ ಹಿಂದೂ ರಾಷ್ಟ್ರೀಯ ಸಂಕಲ್ಪವನ್ನು ಇಟ್ಕೊಂಡು ಇಡೀ ಜಗತ್ತಿನಾದ್ಯಂತ ಪಾದಯಾತ್ರೆ ಮಾಡಿ, ಎಲ್ಲ ದೇಶದಲ್ಲಿ ಪಾದಯಾತ್ರೆ ಮಾಡಿ ನಿದ್ದೆಯಲ್ಲಿರುವ ಸನಾತನ ಧರ್ಮವನ್ನು ಎಚ್ಚರಗೊಳಿಸುವಂಥ ಕೆಲಸವನ್ನು ಇಡೀ ದೇಶದಲ್ಲಿ ಜಗತ್ತಿನಾದ್ಯಂತ ಮಾಡ್ತಾಯಿದ್ದಾರೆ. ಅಂಥವರು ನಮ್ಮ ರಾಜ್ಯಕ್ಕೆ ಬಂದಿಲ್ಲ. ಇದು ಪ್ರಪ್ರಥಮ ಬಾರಿಗೆ ಸೇವಾಲಾಲ್ ಮಹಾರಾಜ್ ಜಯಂತ್ಯುತ್ಸವ ಅಂಗವಾಗಿ ಸತತ 15ನೇ ತಾರೀಕಿನಿಂದ 22ನೇ ತಾರೀಕುವರೆಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತಾ 22ನೇ ತಾರೀಕಿಗೆ ಬೃಹತ್ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಂಡಿದ್ದು ಅದೇ ದಿನ 10:30 ಸೊಲ್ಲಾಪುರ ತಲುಪಿ 10:30ರಿಂದ 11:30ವರೆಗೆ ನಮ್ಮ ಬಿಜಾಪುರ ಬಂದು ನಮ್ಮ ಶಿವಾಲಾಲ ವೃತ್ತದಲ್ಲಿ ಭೂಮಿ ಪೂಜೆ ನೆರವೇರಿಸಿದ ನಂತರ ಅದು ಹೊಸ BSP ಕ್ಯಾಂಪಸ್ ಹಿಂದುಗಡೆ
ಬುತ್ನಾಳ್ ಕೇರಿ ಹತ್ರ ಬೃಹತ್ವಾದ ಒಂದು ಪೆಂಡಾಲ್ ಇರುತ್ತೆ. ಆ ಪೆಂಡಾಲಲ್ಲಿ ಒಂದು ಒಳ್ಳೆಯ ಜಾಗೃತಿ ಧರ್ಮ ಜಾಗೃತಿ ಜೊತೆಗೆ ಜನಜಾಗೃತಿ ಕಾರ್ಯಕ್ರಮ, ಅಲ್ಲಿ ಅನೇಕ ಜನರಿಗೆ ನಮ್ಮ ಎಲ್ಲ ಸನಾತನ ಒಗ್ಗೂಡಿಸುವಂಥ ಒಂದು ಕೆಲಸ. ಏನು ನಾವು ಇವತ್ತು ನಮ್ಮ ಜಾತಿಗಳಲ್ಲಿ ಒದ್ದಾಡುವಂಥ ಕೆಲಸ ಆಗಿದೆ, ಅದನ್ನೆಲ್ಲ ಮರೆತು ನಾವೆಲ್ಲರೂ ಹಿಂದೂ, ನಾವೆಲ್ಲರೂ ಮುಂದು ಅನ್ನುವಂಥ ಸಂದೇಶವನ್ನು ಈ ರಾಜ್ಯಕ್ಕೆ ಕೊಡುವಂಥ ಒಂದು ಬೃಹತ್ ವೇದಿಕೆ ಆಗಿರೋದ್ರಿಂದ ನಮ್ಮೆಲ್ಲ ಸನಾತನ ಧರ್ಮದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತಮ್ಮ ಧೀರೇಂದ್ರ ಶಾಸ್ತ್ರಿ ಭಾಗೇಶ್ವರ ಧಾಮ ಆಶೀರ್ವಾದ ಪಡಿಬೇಕಂತೇಳಿ ಪ್ರಕಾಶ್ ಚವ್ಹಾಣ್ ಅವರು ನಮ್ಮ ರಾಜ್ಯಕ್ಕೆ ಪ್ರಪ್ರಥಮವಾಗಿ ಕರೆಯು ತರುವಂಥ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಅನೇಕ ರೀತಿಯನ್ನವರು 4-5 ತಿಂಗಳಲ್ಲೇ ರಾತ್ರಿಗಳು ಅನ್ನೋದೇ ಅದರ ಬಗ್ಗೆ ಎಲ್ಲ ಹೋಗಿ ಅಂಥ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಪಣ ತೊಟ್ಟಿದ್ದಾರೆ. ನಾವೆಲ್ಲರೂ ಅವರಿಗೆ ಹೆಗಲಿಗೆ ಕೊಟ್ಟು ಕೈಗೆ ಕೈ ಜೋಡಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲರೂ ಸಹಕರಿಸೋಣ. ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಆ ಭಾಗೇಶ್ವರ ಧಾಮ ಅವರ ಆಶೀರ್ವಾದ ಪಡೆಯೋಣ ಅಂತೇಳಿ ಹೇಳ್ತಾ, ಎಲ್ಲರಿಗೂ ನಾವು ಅಲ್ಲಿ ಯಾವುದು ಪಾಸ್ ಇರೋಂಗಿಲ್ಲ, ನಮ್ಮ ಗುರುಜಿ ಹೇಳೋಂಗೆ ಏನೂ ಇಲ್ಲ, ಎಲ್ಲರಿಗೂ ಒಳ್ಳೆಯ ವ್ಯವಸ್ಥೆ ಇರುತ್ತೆ, ಊಟದ ವ್ಯವಸ್ಥೆ ಇರುತ್ತದೆ, ಶೌಚಾಲಯ ವ್ಯವಸ್ಥೆ ಇರುತ್ತದೆ, ನೀರಿನ ವ್ಯವಸ್ಥೆ ಇರುತ್ತದೆ. ಎಲ್ಲರೂ ಬಂದು ಅಲ್ಲಿ ಅದೇ ಒಂದು ಗದ್ದಲಾಗಿ ಮಾಡಬಾರ್ದು ಅಷ್ಟೇ. ನಮ್ಮದೇ ಕಾರ್ಯಕ್ರಮ ಅಂತೇಳಿ ನಾವೆಲ್ಲರೂ ಸಂಭಾಳಿಸಿ ಎಲ್ಲರಿಗೂ ವಾಲಂಟಿಯರ್ ಆಗಿ ನಾವೇ ರಕ್ಷಣೆ ಕೊಟ್ಟು ನಾವೇ ಸೇವಕರಾಗಿ ಕೆಲಸ ಮಾಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಬೇಕಂತೇಳಿ ನಾವು ಪತ್ರಿಕಾ ಮಾಧ್ಯಮ ಮೂಲಕ ವಿನಂತಿಯನ್ನು ಮಾಡ್ಕೊತೀವಿ. ಸರಿ, ವಿಜೇಂದ್ರ ಸ್ವಾಮಿಗಳಿಗೆಲ್ಲ ಡೈರೆಕ್ಟ್ ವೇದಿಕೆಗೆ ಬರ್ತಾರೋ ಬೇರೆ ಮೆರವಣಿಗೆ